ರಾಜ್ಯ ಸರ್ಕಾರದ ವಿರುದ್ಧ ಇದೊಂದು ಜನಾಂದೋಲನ ಇವತ್ತು ಕಾರ್ಕಳದಿಂದ ಆರಂಭ ಆಗಿದೆ. ಈ ಜನಾಂದೋಲನವನ್ನು ಎಲ್ಲ ವಿಧಾನಸಭಾ ಕ್ಷೇತ್ರಗಳ ತನಕವೂ ಕೂಡ ನಾವು ತೆಗೆದುಕೊಂಡು ಹೋಗ್ತೇವೆ. ಇದರಲ್ಲಿ ರಾಜಕಾರಣಕ್ಕಿಂತ ಹೆಚ್ಚಾಗಿ ಜನರ ಸಮಸ್ಯೆಗಳು. ಈ ಸರ್ಕಾರ ಜನರ ಸಮಸ್ಯೆಗಳಿಗೆ ಸ್ಪಂದಿಸದೆ ಪಲಾಯನವನ್ನು ಮಾಡ್ತಾ ಕಾಲಹರಣವನ್ನು ಇವತ್ತು ಈ ಸರ್ಕಾರ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಕಾರ್ಕಳದಿಂದ ಜನಾಂದೋಲನವನ್ನು ಆರಂಭ ಮಾಡಿದ್ದೇವೆ. ಆರಂಭದಿಂದ ಉಡುಪಿ ಜಿಲ್ಲೆಯಿಂದ ಇದನ್ನು ತೆಗೆದುಕೊಂಡಿದ್ದೇವೆ. ನಂತರ ಎಲ್ಲ ಜಿಲ್ಲೆಗಳಿಗೂ ಕೂಡ ಈ ಹೋರಾಟವನ್ನು, ಈ ಜನಾಂದೋಲನವನ್ನು ವಿಸ್ತರಿಸ್ತೇವೆ. ಯಾವುದೇ ಕಾರಣಕ್ಕೂ ಬಡವರ BPL ಕಾರ್ಡನ್ನು ರದ್ದಾಗಲಿಕ್ಕೆ BJP ಬಿಡೋದಿಲ್ಲ. ಬಗರುಕುಂ ಸಮಿತಿಯ ಮುಂದೆ ಬರದಲೇ ಕಂದಾಯ ಇಲಾಖೆ ಅಧಿಕಾರಿಗಳೇ ನೇರವಾಗಿ ಅರ್ಜಿಗಳನ್ನು ತಿರಸ್ಕಾರ ಮಾಡಲಿಕ್ಕೂ ಕೂಡ BJP ವಿರೋಧವನ್ನು ಮಾಡುತ್ತೆ, ಬಿಡೋದಿಲ್ಲ. ನಮ್ಮ ಕರಾವಳಿಯ ವಿರೋಧಿ ನೀತಿಯನ್ನು ಈ ಸರ್ಕಾರ ಏನು ಅನುಸರಿಸ್ತಾ ಇದೆ ಅದನ್ನು ಖಂಡಿಸಿ ನಾಡಿದ್ದಿನ ಬಜೆಟ್ ಅಧಿವೇಶನದಲ್ಲಿ ನಾವು 12 ಜನ ಶಾಸಕರು ಭಾಳ ದೊಡ್ಡ ಪ್ರಮಾಣದಲ್ಲಿ ಗಟ್ಟಿ ಧ್ವನಿಯನ್ನು ಎತ್ತುತ್ತೇವೆ. ಚುನಾವಣೆಗಳು ಬಂದಿದ್ದರಿಂದ ಸ್ವಲ್ಪ ತಡ ಆಯಿತು. ಆಗ ನಮಗೆ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹೇಳಿದರು, ಸ್ವತಃ ನಾವು ಎಲ್ಲ ಶಾಸಕರಿಗೆ ಅನುದಾನಗಳನ್ನು ಕೊಡ್ತೇವೆ ಅಂತ. ಅದು ಮರೀಚಿಕೆ ಆಗಿದೆ. ನಾವು ಬಜೆಟ್ ಅಧಿವೇಶನದಲ್ಲಿ 12 ಶಾಸಕರು ಕರಾವಳಿಯ ವಿಷಯಗಳನ್ನು ಚರ್ಚೆ ಮಾಡಬೇಕು ಅಂತ ಈಗಾಗಲೇ ಯೋಚನೆ ಮಾಡಿದ್ದೇವೆ. ಅವರ ಕುರ್ಚಿ ಕಿತ್ತಾಟದ ಮಧ್ಯೆ ಏನಾದರೂ ಇದರ ಫಲಿತಾಂಶ ಉಂಟಾ ನಿಮ್ಮ? ಅಲ್ಲ, ಈ ಸರ್ಕಾರ ಇದು ಎಮ್ಮೆ ಚರ್ಮದ ಸರ್ಕಾರ, ಇದೊಂದು ದಪ್ಪ ಚರ್ಮದ ಸರ್ಕಾರ. ಈ ಸರ್ಕಾರಕ್ಕೆ ಸಂವೇದನಶೀಲತೆ ಇಲ್ಲ. ನಾನು ಅದಕ್ಕೆ ಹೇಳಿದ್ದು, ಈ ಸರ್ಕಾರಕ್ಕೆ ಕಿವಿಯೂ ಇಲ್ಲ, ಮೂಗೂ ಇಲ್ಲ, ಬಾಯಿನೂ ಇಲ್ಲ. ಈ ಸರ್ಕಾರ ಒಂದು ಬಂಡ ಸರ್ಕಾರ. ಇದು ಜನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ 22 ಲಕ್ಷ ರೇಷನ್ ಕಾರ್ಡ್ ರದ್ದಾಗ್ತಾ ಇದೆ, 12 ಲಕ್ಷ ಬಗರುಕುಂ ಅರ್ಜಿ ತಿರಸ್ಕಾರ ಆಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಏಕವಿನ್ಯಾಸಕ್ಕೆ ಸಾವಿರಾರು ಅರ್ಜಿಗಳು ಪೆಂಡಿಂಗ್ ಇದೆ. ಇಂಥ ಸಮಸ್ಯೆಗಳಿದ್ದರೂ ಕೂಡ ಈ ಸರ್ಕಾರ ಮಾತಾಡೋದಿಲ್ಲ ಅಂತಂದರೆ ಈ ಸರ್ಕಾರದ ವಿರುದ್ಧ ರಸ್ತೆಗಿಳಿದಲೇ ಬೇರೆ ಅನಿವಾರ್ಯತೆಗಳೇ ಇಲ್ಲ ನಮಗೆ. ಆ ಕಾರಣಕ್ಕೆ ಜನಾಂದೋಲನ ಕಾರ್ಕಳದಿಂದ ಆರಂಭ ಆಗಿದೆ. ನೋಡೋಣ, ಪ್ರತಿಭಟನೆ ಅಂತೂ ಆರಂಭ ಆಗಿದೆ. ಸ್ಪಂದನೆ ಮಾಡೋದು ಬಿಡೋದು ಆ ಸರ್ಕಾರಕ್ಕೆ ಬಿಟ್ಟಿದ್ದು. ಏನು ಮೈಕ್ರೋ ಫೈನಾನ್ಸ್ ಏನು ಅಂತಂದರೆ, ಮೊದಲನೇದು ಜನರಿಗೆ, ದುಡಿಯುವ ಕೈಗಳಿಗೆ ಕೆಲಸದೇ ಇಲ್ಲಿರುವಂಥ ಪರಿಸ್ಥಿತಿ. ಕಾರಣ ಎಲ್ಲ ಬೆಲೆ ಏರಿಕೆಗಳು ಜಾಸ್ತಿ ಮಾಡಿ ಕಟ್ಟಡದ ಕಾರ್ಮಿಕರ ಕಲ್ಯಾಣ ನಿಧಿಯಿಂದ ಹಣವನ್ನು ಕಸಿದುಕೊಂಡು ಕಟ್ಟಡ ಸಾಮಗ್ರಿಗಳು ಯಾವುದೂ ಕೂಡ ಸಿಗದಲೇ ಇರೋದ್ರಿಂದ ದುಡಿಯುವ ಕೈಗಳಿಗೆ ಕೆಲಸ ಇಲ್ಲದಂತೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಮೈಕ್ರೋ ಫೈನಾನ್ಸ್ಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಆರ್ಭಟಗಳನ್ನು ಮಾಡ್ತಾ ಇದೆ. ಈ ಸರ್ಕಾರ ದುಡಿಯುವ ಕೈಗಳಿಗೆ ಕೆಲಸವನ್ನೂ ಕೊಡ್ತಾ ಇಲ್ಲ. ಮೈಕ್ರೋ ಫೈನಾನ್ಸನ್ನು ಕಡಿವಾಣ ಹಾಕಲಿಕ್ಕೂ ಕೂಡ ಇಚ್ಛಾಶಕ್ತಿಯನ್ನು ಈ ಸರ್ಕಾರ ತೋರಿಸ್ತಾ ಇಲ್ಲ. ಮುಂದೆ ಎಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಈಗ ನಮ್ಮ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದ್ದೇವೆ. ಇವತ್ತು ಕಾರ್ಕಳದಿಂದ ಆಗಿದೆ. ಮುಂದಿನ ವಾರ ಬೇರೆ ತಾಲೂಕಿನಲ್ಲೂ ಕೂಡ ಮಾಡಬೇಕು ನಿಶ್ಚಯ ಮಾಡಿದ್ದೇವೆ. ಕುಂದಾಪುರ, ಬೈಂದೂರು, ಕಾಪು ಮತ್ತು ಉಡುಪಿಯಲ್ಲಿ ಮಾಡ್ತೇವೆ. ನಂತರ ಇದನ್ನು ರಾಜ್ಯಕ್ಕೆ ವಿಸ್ತರಿಸ್ತೇವೆ. ಬಿಟ್ಕಾಯಿನ್ ವಿಷಯದಲ್ಲಿ ನಲ್ಲಪಾಡಿಗೆ 2ನೇ ಬಾರಿ SIT ನೋಟಿಸ್ ಕೊಟ್ಟಿದೆ. ಅಲ್ಲ, ಈ ಸರ್ಕಾರ 60% ಸರ್ಕಾರ ಅಂತ ಹೇಳಿದ್ದೇನಕ್ಕೆ? ಎಲ್ಲ ಸಚಿವರು ಕೂಡ ಹಗರಣಗಳಲ್ಲಿ ಭಾಗಿಯಾಗಿರುವಂಥವ್ರು. ಕಾಂಗ್ರೆಸ್ ಕಾರ್ಯಕರ್ತರು ಬ್ರೋಕರ್ಗಳಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥವ್ರು. ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷ ಬಿಟ್ಕಾಯಿನಲ್ಲಿ ಇದ್ದಾರೆ ಅಂತಂದರೆ ಇವತ್ತು ಯಾಕೆ ಬಂಧನ ಮಾಡಲಿಲ್ಲ? ಯಾಕೆ ತೀವ್ರ ವಿಚಾರಣೆಯನ್ನು ಮಾಡಲಿಲ್ಲ? ಅಂದರೆ ಬಿಟ್ಕಾಯಿನ್ನ ಹಣ ಚುನಾವಣೆಗಳಿಗೆ ಹೋಗಿದೆ, ಹೈಕಮಾಂಡಿಗೆ ಹೋಗಿದೆ ಎನ್ನುವ ಕಾರಣಕ್ಕೋಸ್ಕರ ಸಾಫ್ಟ್ ಕಾರ್ನರ್ನ ಸರ್ಕಾರ ತೋರಿಸ್ತಾ ಇದೆ. ಬಿಟ್ಕಾಯಿನ ಹಣ ಅಬ್ಕಾರಿ ಇಲಾಖೆಯಲ್ಲಾದಂಥ ಭ್ರಷ್ಟಾಚಾರದ ಹಣ ಮಹಾರಾಷ್ಟ್ರ ಚುನಾವಣೆಗೆ, ಡೆಲ್ಲಿ ಚುನಾವಣೆಗೆ, ಲೋಕಸಭಾ ಚುನಾವಣೆಗೆ ಬಳಕೆ ಆಗಿದ್ದರಿಂದ ಸರ್ಕಾರ ಇವತ್ತು ಭಾಳ ಸಾಫ್ಟ್ ಕಾರ್ನರನ್ನು ತೋರಿಸ್ತಾ ಇದೆ. ಭಿನ್ನಮತ ದೆಹಲಿಗೆ ತಲುಪಿದೆ. ಇದು ಭಿನ್ನಮತೀಯರು ಯಾರು, ತಟಸ್ಥ ಯಾರು? ಪಕ್ಷದ ಆಂತರಿಕ ವಿಷಯವನ್ನು ನಿಮ್ಮ ಮುಂದೆ ಮಾತಾಡೋದಿಲ್ಲ. ನೀವು ಯಾವುದರಲ್ಲಿದ್ದೀರಿ? ತಟಸ್ಥ? ನಾನು ನಾಗಬನದಲ್ಲಿದ್ದೇನೆ. ಸದ್ಯ ನಾಗಬನದಲ್ಲಿದ್ದೇನೆ.